ಮಹೇಶ್ವರ ಸಾಕ್ಷಾತ್ ಈ ದೇವರುಗಳ ಸ್ವರೂಪನೇ ಇವತ್ತು ನಮ್ಮ ವೇದಿಕೆ ಮೇಲೆ ಬಂದು ಕೂತ್ಕೊಂಡಂಗಿದೆ. ಆ ಮೂವರು ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಇಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಮಾನ್ವಿಯಲ್ಲಿ ಗಾರಿಗೆ ಜಾತ್ರೆ ನಿಮಿತ್ತ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗಾಂಧಾರಿ ವಿದ್ಯೆನ ತಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಒಂದು ಗಾಂಧಾರಿ ವಿದ್ಯೆನ ಕಲಿಸಲಿಕ್ಕೆ ಬಂದಿರತಕ್ಕಂಥವರು ಶ್ರೀ ಶಿವನಾಗಯ್ಯ ಹಿರೇಮಠ್ ಹಾಗೂ ಶ್ರೀಮತಿ ಶರಣಮ್ಮ ಹಿರೇಮಠ್ ಅಂತ ದಂಪತಿಗಳು. ಮೂಲತಃ ಲಿಂಗಸ್ಗೂರಿನವರಾದಂತಹ ಇವರು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಗಾಂಧಾರಿ ಏಕಲವ್ಯ ವಿದ್ಯೆನ ಕಲಿಸಿ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ಮಕ್ಕಳಿಗೆ ದೊರಕಿಸಿಕೊಟ್ಟಿದ್ದಾರೆ. ಈಗಾಗಲೇ ಅವರು ಎಲ್ಲ ಮಕ್ಕಳಿಗೆ ಆಫ್ಲೈನ್ ಹಾಗೂ ಆನ್ಲೈನ್ ಎರಡೂ ತರದ ತರಗತಿಗಳನ್ನ ತಗೊಳ್ತಾ ನಮ್ಮ ಮಾನವೀಯದ ಅಲ್ಲದೆ ಜಿಲ್ಲೆಯ, ರಾಜ್ಯದ, ದೇಶದ ವಿವಿಧ ವಿದ್ಯಾರ್ಥಿಗಳಿಗೆ ಹಾಗೂ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿದ್ಯೆನ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿರಲಿ, ಗಾಂಧಾರಿ ಅಂತಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲಿ ಇರ್ತಕ್ಕಂಥ ಹಿರಿಯರಿಗೆಲ್ಲ ಗೊತ್ತಿರುತ್ತೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನ ಹೆಂಡತಿಯಾದಂತಹ ಗಾಂಧಾರಿ, ಧೃತರಾಷ್ಟ್ರ ಕುರುಡ ಇರ್ತಾನೆ. ಕುರುಡ ಇರೋದ್ರಿಂದ ಆತ ಈ ಒಂದು ಪ್ರಪಂಚನ ನೋಡಲ್ಲ. ನನ್ನ ಗಂಡ ನೋಡದೆ ಇರತಕ್ಕಂಥ ಈ ಪ್ರಪಂಚನ ನಾನು ಕೂಡ ನೋಡೋದು ಬೇಡ ಅಂತ ಹೇಳಿ ಗಾಂಧಾರಿ ಕಣ್ಣಿಗೆ ಬಟ್ಟೆನ ಕಟ್ಕೊಂಡಿರ್ತಾಳೆ. ಸೊ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರು ಕೂಡ ಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಕ್ಟಿವಿಟೀಸ್ ಅವಳಿಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅದೇ ವಿದ್ಯೆನ ಇವತ್ತು ಪರಿಚಯ ಮಾಡ್ಲಿಕ್ಕೆ ಬಂದಿರೋದು. ಈಗ ನೋಡಿ, ನಮ್ಮ ಮಕ್ಕಳು ಈಗ ನಿಮ್ಮ ಮುಂದೆ ಎಲ್ಲ ವಿದ್ಯೆಗಳನ್ನ ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಯಾವ ತರ ಇರ್ತದೆ ಅಂತಂದ್ರೆ, ಅಲ್ಲೆಲ್ಲ ಈಗ ಆಲ್ರೆಡಿ ವೇದಿಕೆ ಮೇಲೆ ಬಾಲ್ಸ್ಗಳನ್ನ ಇಟ್ಟಿದ್ದಾರೆ. ಆ ಬಾಲ್ಸ್ ಯಾವ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾವ ಕಲರ್ ಇದೆ ಅಂತ ಹೇಳಿ ಹೇಳ್ತಾರೆ. ಅದಾದ್ಮೇಲೆ ನಿಮ್ಮಲ್ಲೇ ಯಾರಾದ್ರೂ ಆಧಾರ್ ಕಾರ್ಡ್ ಕೊಟ್ರೆ ಆಧಾರ್ ಕಾರ್ಡ್ ನಂಬರ್ ಹೇಳ್ತಾರೆ, ಪಾನ್ ಕಾರ್ಡ್ ಕೊಟ್ರೆ ಪಾನ್ ಕಾರ್ಡ್ ನಂಬರ್ ಹೇಳ್ತಾರೆ, ಅಥವಾ ನಿಮ್ಮ ಜೇಬಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ದುಡ್ಡನ್ನ ಕೊಟ್ಟರು ಕೂಡ ಆ ದುಡ್ಡು ನಂಬರ್ ಕೂಡ ಹೇಳ್ತಾರೆ. ಆಮೇಲೆ ಅದು ಎಷ್ಟು ಕರೆನ್ಸಿ ಎಷ್ಟಿದೆ ಅಂತ ಕೂಡ ಹೇಳ್ತಾರೆ. ಅದಲ್ಲದೆ ಇಲ್ಲಿರ್ತಕ್ಕಂಥ ಯಾವ್ದಾದ್ರು ಒಬ್ಬರ ಒಂದು ವಾಸನೆ ತೋರಿಸಿದ್ರು ಕೂಡ, ನೀವು ಇಷ್ಟು ಜನರಲ್ಲಿ ಕೂತಿದ್ರು ಕೂಡ ನಮ್ಮ ವಿದ್ಯಾರ್ಥಿಗಳು ಬಂದು ನಿಮ್ಮನ್ನ ವೇದಿಕೆಗೆ ಕರ್ಕೊಂಡ್ ಬರ್ತಕ್ಕಂಥದ್ದು. ಇದಕ್ಕೆ ಗಾಂಧಾರಿ ವಿದ್ಯೆ ಅಂತೇಳಿ ನಾವೊಂದು ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ. ಸಮಯದ ಅಭಾವ ಇರೋದ್ರಿಂದ ನಮ್ಮ ಮಕ್ಕಳು ಪ್ರದರ್ಶನ ಮಾಡ್ತಾರೆ. ನಮ್ಮ ಮಕ್ಕಳು ಅಂತಲ್ಲ, ಯಾವುದೇ ಮಗು ಇಲ್ಲಿ ಪ್ರದರ್ಶನ ಮಾಡಿದ್ರೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಯಾಕಂತಂದ್ರೆ ಚಪ್ಪಾಳೆ ಅನ್ನೋದು ಮೊದಲಿಂದ ಇರ್ತಕ್ಕಂಥ ಅಭ್ಯಾಸ. ಯಾಕಂತಂದ್ರೆ ಚಪ್ಪಾಳೆ ಬಾರಿಸೋದ್ರಿಂದ ನಮಗೆ ಒಂದು ಆರೋಗ್ಯನ ಉಳಿಯುತ್ತೆ, ಮಕ್ಕಳಿಗೆ ಪ್ರೋತ್ಸಾಹ ಮಾಡಿದಂಗೂ ಆಗುತ್ತೆ. ಅದಲ್ಲದೆ ನಿಮ್ಮ ಕಚ್ತಾ ಇರ್ತಕ್ಕಂಥ ಸೊಳ್ಳೆಗಳು ಕೂಡ ಸಾಯುತ್ತೆ. ದಯವಿಟ್ಟು ಈಗ ನಮ್ಮ ವಿದ್ಯಾರ್ಥಿಗಳ ಒಂದು ಪ್ರದರ್ಶನಕ್ಕೆ ತಮ್ಮ ಎಲ್ಲರ ಮೆಚ್ಚುಗೆ ಇರಬೇಕು ಅಂತ ಕೇಳ್ತಾ ನನ್ನ ಒಂದು ಪರಿಚಯ ಭಾಷಣ ಮುಗಿಸ್ತಾ ಇದ್ದೀನಿ. ಎಸ್, ಕಲ್ಮಠದ ಶರಣರಿಗೂ ಶರಣಾರ್ಥಿ. ಈ ಒಂದು ತ್ರಿನೇತ್ರ ಫೌಂಡೇಶನ್ ಅಂತಚಕ್ಷ ವಿದ್ಯೆ ಅಂದ್ರೆ ಮಕ್ಕಳಲ್ಲಿ ಇರುವಂತಹ ಒಂದು ಸುಪ್ತ ಶಕ್ತಿಯನ್ನ ಜಾಗೃತ ಮಾಡಿಕೊಂಡಾಗ ವಿಸ್ಮಯವಾಗಿ ಆ ಮಕ್ಕಳು ಏನೆಲ್ಲ ಮಾಡ್ತಾರೆ ಅಂದ್ರೆ, ಮಕ್ಕಳು ತನ್ನ ಒಳಗಡೆ ಇರುವಂತಹ ಒಂದು ಶಕ್ತಿಯನ್ನ ತೆಗೆದ್ರೆ ಸಾವಿರಾರು ಶಕ್ತಿ ಕಡೆ ಹೊರಗಡೆ ಹೇಗ್ ಬರ್ತಾರ ಅನ್ನೋದೇ ಈ ಗಾಂಧಾರಿ ವಿದ್ಯೆ. ಇದರಲ್ಲಿ ಧ್ಯಾನ, ಯೋಗ, ಪ್ರಾಣಾಯಾಮ, ಭಸ್ತ್ರಿಕಾ, ಶವಾಸನ, ಮಕ್ಕಳ ಬ್ಲಾಕ್ ಅನ್ನು ತೆಗೆದು ಅವ್ರನ್ನ ಒಂದು ಸ್ಮರಣ ಶಕ್ತಿಯಾಗಿ ಮಾಡಿ ಆ ಒಂದು ಪ್ರೋಸೆಸ್ಸೇ ಇವತ್ತು ನೋಡ್ತಕ್ಕಂತಹ ಗಾಂಧಾರಿ ವಿದ್ಯೆ. ಎಲ್ಲರೂ ಮೊದಲಿಗೆ ಚಪ್ಪಾಳೆ ಹಾಕಿ ಎಲ್ಲ ಈ ಮಕ್ಕಳಿಗೆ ಪ್ರೋತ್ಸಾಹಿಸಿ. ಎಸ್, ಆರೆಂಜ್, ಯೆಲ್ಲೋ, ಗ್ರೀನ್, ಯೆಲ್ಲೋ, ಆರೆಂಜ್, ಪಿಂಕ್, ಗ್ರೀನ್, ಪಿಂಕ್, ಆರೆಂಜ್, ಯೆಲ್ಲೋ, ಪಿಂಕ್, ಗ್ರೀನ್, ಆರೆಂಜ್, ಗ್ರೀನ್. Yellow, green, orange, green, orange,
orange, green, yellow, pink, orange, orange,